ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಮ್ಗೆ ಗೊತ್ತಿಲ್ಲದೇ ನಾವು ಕೆಲವೊಂದಷ್ಟು ಮಾಡೋಂಥ ಮಿಸ್ಟೇಕ್ಗಳಿಂದ ನಮ್ಮ ಸ್ಕಿನ್ ತುಂಬಾ ಡ್ಯಾಮೇಜಸ್ ಆಗ್ತಾ ಇರುತ್ತೆ. ನಾವು ತುಂಬಾ ಬ್ಲ್ಯಾಕ್ ಆಗ್ತಿರ್ತೀವಿ, ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಬರ್ತಾ ಇರುತ್ತೆ. ಸೊ ಯಾವುದೆಲ್ಲ ಮಿಸ್ಟೇಕ್ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಜನ ಕೇಳ್ತಾನೆ ಇರ್ತೀರಾ, ಮ್ಯಾಮ್ ನಾವು ನೀವು ಹೇಳಿರೋಂಥ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ, ಬಟ್ ಆದರೂ ಕೂಡ ನಮಗೆ ರಿಸಲ್ಟ್ ಬರ್ತಾ ಇಲ್ಲ, ತುಂಬಾ ಡಿಲೇ ಆಗ್ತಾ ಇದೆ ಅಥವಾ ಇನ್ನೂ ಕೂಡ ಹೆಚ್ಚಾಗ್ತಿದೆ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಅಲ್ವಾ. ಸೊ ನಾನು ಕೆಲವೊಂದಷ್ಟು ಮೇನ್ ರೀಸನ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದಕ್ಕಿಂತ ಇನ್ನೂ ತುಂಬಾನೇ ಜಾಸ್ತಿ ಇದೆ, ಬಟ್ ಒಂದಷ್ಟು ಮೇನ್ ರೀಸನ್ಗಳು ಎಲ್ಲರೂ ಆಲ್ಮೋಸ್ಟ್ ಮಾಡುವಂಥ ಮಿಸ್ಟೇಕ್ಗಳನ್ನು ಇವತ್ತು ನಾನು ತೋರಿಸ್ತೀನಿ, ಅಂದರೆ ತಿಳಿಸ್ಕೊಡ್ತೇನೆ ನಿಮಗೆ. ಸೊ ಅದನ್ನು ನೀವು ಅವಾಯ್ಡ್ ಮಾಡ್ಕೊತ ಬಂದ್ರಿ ಅಂತ ಹೇಳಿದ್ರೆ, ಸೊ ನೀವು ಏನು ನಿಮ್ಮ ಫೇಸ್ಗೆ ನೀವು ಟ್ರೀಟ್ಮೆಂಟ್ ತಗೊತಾ ಇರ್ತೀರಲ್ವಾ, ಸೊ ಅದು ಚೆನ್ನಾಗಿ ವರ್ಕ್ ಆಗುತ್ತೆ, ಪರ್ಮನೆಂಟ್ ಆಗಿ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹೇಳ್ತಾರೆ ಅಲ್ವಾ, ಬರೀ ಮೇಲ್ಗಡೆ ನಾವೇನೇ ಕ್ಲೀನ್ ಮಾಡಿಕೊಂಡ್ರು ಅಥವಾ ನಾವೇನೇ ಕೇರ್ ಮಾಡಿದ್ರು ಕೂಡ ಇಂಟರ್ನಲ್ಲಿ ನಾವು ಕೇರ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ರಿಸಲ್ಟ್ ಅನ್ನೋದು ಪರ್ಮನೆಂಟ್ ಆಗಿ ಸಿಗೋದಿಲ್ಲ, ನಾವು ಫಿಟ್ ಆಗು ಕೂಡ ಇರೋದಿಲ್ಲ, ಮತ್ತು ತುಂಬ ಚೆನ್ನಾಗೇನು ನಾವು ಕಾಣೋದೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಒಂದಷ್ಟು ರೀಸನ್ಗಳನ್ನ ಇವತ್ತು ನಾನು ನಿಮಗೆ ಹೇಳ್ತೇನೆ. ಸೊ ಅದನ್ನ ತುಂಬಾನೇ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ಅಂಡ್ ಅವಾಯ್ಡ್ ಮಾಡಿ. ಸೊ ನಿಮಗೆ ಪರ್ಮನೆಂಟ್ ಆಗಿ ರಿಸಲ್ಟ್ ಸಿಗುತ್ತೆ, ಓಕೆನಾ. ಸೊ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬಿಡಿ, ತುಂಬಾನೇ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಶನ್. ಸೊ ತುಂಬಾ ಬೋರ್ ಆಗುತ್ತೆ ಅಥವಾ ಯೂಸ್ ಆಗಲ್ಲ ಅಂತ ಹೇಳಿ ಅನ್ಕೋಬೇಡಿ, ತುಂಬಾನೇ ಯೂಸ್ಫುಲ್ ಆಗುತ್ತೆ, ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಸೊ ಹಾಗಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಅಂಡ್ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂಥ ಸ್ಕಿನ್ ಕೇರ್ ವಿಡಿಯೋಸ್ ಆಗಿರ್ಬೋದು, ಹಾಲ್ ವಿಡಿಯೋಸ್ ಆಗಿರ್ಬೋದು, ಪ್ರತಿದಿನ ಅಪ್ಲೋಡ್ ಆಗ್ತಿರತ್ತೆ. ಸೊ ತುಂಬಾನೇ ಒಳ್ಳೆ ಕಂಟೆಂಟ್ ನಿಮಗೆ ಸಿಗುತ್ತೆ, ಎಲ್ಲೂ ಕೂಡ ನಿಮಗೆ ಬೋರ್ ಆಗೋದಿಲ್ಲ, ತುಂಬಾನೇ ಯೂಸ್ಫುಲ್ ಆಗಿರೋಂಥ ಕಂಟೆಂಟ್ಗಳು ನಮ್ಮ ಚಾನಲ್ನಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ, ಓಕೆನಾ. ಬನ್ನಿ ಹಾಗಾದ್ರೆ ಯಾವೆಲ್ಲ ಮಿಸ್ಟೇಕ್ಗಳನ್ನ ಅಥವಾ ಯಾವೆಲ್ಲ ರೀಸನ್ಗಳಿದೆ ನಮ್ಮ ಸ್ಕಿನ್ ಹಾಳಾಗ್ಲಿಕ್ಕೆ ನಾವೇ ಮಾಡ್ಕೊಳ್ಳೋಂಥದ್ದು ಅಂತ ಹೇಳಿ ಈಗ ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ಸ್ಲೀಪಿಂಗ್ ಪೊಸಿಷನ್. ಸೊ ತುಂಬಾ ಜನ ಈ ರೀತಿ ಒನ್ ಸೈಡ್ ಅಂದ್ರೆ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್, ಸೊ ಈ ರೀತಿನಲ್ಲಿ ಮಲ್ಗೋಂತ ರೂಢಿ ಇರುತ್ತೆ ಅಲ್ವಾ. ಸೊ ಈ ರೀತಿ ಮಲ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಅಲ್ಲಿ ತುಂಬಾನೇ ಸುಕ್ಕುಗಳಾಗುವಂಥದ್ದು, ಮತ್ತೆ ಅಂದ್ರೆ ರಿಂಕಲ್ಸ್, ಫೈಲೆನ್ಸ್, ಸೊ ಈ ರೀತಿನಲ್ಲಿ ಏಜಿಂಗ್ ಸೈನ್ಸ್ ಗಳು ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಒಂದೇ ಸೈಡ್ ಅಥವಾ ಅಂದ್ರೆ ರೈಟ್ ಸೈಡೇ ಮಲ್ಗೋಂಥದ್ದು, ಲೆಫ್ಟ್ ಸೈಡೇ ಮಲ್ಗೋಂಥದ್ದು, ಸೊ ಈ ರೀತಿನಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಅಭ್ಯಾಸ ಇತ್ತು ಅಂತ ಹೇಳಿದ್ರೆ ಸೊ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡ್ಕೊಂತ ಬನ್ನಿ. ಸೊ ನಾರ್ಮಲ್ ಆಗಿ ಈ ಸ್ಟ್ರೈಟ್ ಆಗಿ ಮಲಗ್ತಾರೆ ನೋಡಿ, ಸೊ ಆ ರೀತಿನಲ್ಲಿ ಮಲಗಬೇಕು. ಸೊ ತುಂಬಾ ಅಂದ್ರೆ ಇದು ಡಾಕ್ಟರ್ಗಳು ಕೂಡ ಹೇಳ್ತಾರೆ, ಅಂಡ್ ಬಾಡಿಗೂ ಕೂಡ ತುಂಬಾನೇ ಫಿಟ್ ಆಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗತ್ತೆ, ಅಂಡ್ ಆಲ್ಸೋ ತುಂಬಾ ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ನಿಮ್ಗೆ ಏನಾದ್ರು ಮಗ್ಲಲ್ಲಿ ಮಲ್ಗುವಂತ ಅಭ್ಯಾಸ ಇತ್ತು ಅಂತ ಹೇಳಿದ್ರೆ ಅವಾಯ್ಡ್ ಮಾಡಿ. ಫೈಲೆನ್ಸ್, ರಿಂಕಲ್ಸ್ ಬರುವಂತದ್ದು ತುಂಬಾ ಜಾಸ್ತಿ ಆಗಿ ಈ ಸೈಡ್ ಈ ರೀತಿನಲ್ಲಿ ಮಲಗುದ್ರಿ ಅಂತ ಹೇಳಿದ್ರೆ ಓನ್ಲಿ ಸನ್ ಎಕ್ಸ್ಪೋಸರ್ ಇಂದ ಮಾತ್ರ ಬರೋದಿಲ್ಲ. ಸೊ ಈ ರೀತಿ ಕೆಲವೊಂದಷ್ಟು ಮಿಸ್ಟೇಕ್ ಗಳಿಂದನೂ ಕೂಡ ಬಂದೇ ಬರುತ್ತೆ. ಸೊ ಇದೊಂದು ಮಿಸ್ಟೇಕ್, ಫೈಲೆನ್ಸ್, ರಿಂಕಲ್ಸ್ ಬರುವಂತದ್ದು. ಸೊ ಈ ಒಂದು ಮಿಸ್ಟೇಕ್ ನೀವು ಮಾಡ್ತಾ ಇದ್ರೆ ಅವಾಯ್ಡ್ ಮಾಡಿ, ಓಕೆನಾ. ನೆಕ್ಸ್ಟ್ ಮಿಸ್ಟೇಕ್ ಬಂದು ತುಂಬಾನೇ ಅತಿಯಾಗಿ ಸ್ವಿಮ್ಮಿಂಗ್ ಮಾಡುವಂಥದ್ದು. ಸೊ ತುಂಬಾ ಜನ ಈಗ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾ ಇರ್ತೀರಾ. ಸೊ ಸ್ವಿಮ್ ಮಾಡಿ ಬಂದು ನೀವೇನಾದ್ರು ಸ್ನಾನ ಮಾಡ್ಕೊಂಡ್ರು ಸಹ ಆ ನೀರಲ್ಲಿ ಅದೇನು ಸ್ವಿಮ್ ಮಾಡ್ತಿರಲ್ವಾ, ಒಂದು ಕೊಳ ಇರತ್ತೆ ಅಲ್ವಾ, ಬಾತು, ಸೊ ಅದರಲ್ಲಿ ಕ್ಲೋರಿನ್ ಇನ್ನೂ ಕೂಡ ಅಂಟ್ಕೊಂಡಿರತ್ತೆ ಅಂತಾನೆ ಹೇಳ್ಬೋದು. ಇದೊಂದು ತುಂಬಾ ಸೂಕ್ಷ್ಮಾಣು ಜೀವಿ ಅಂತೆಲ್ಲ ಕರೀತಾ ನೋಡಿ. ಸೊ ಆ ರೀತಿನಲ್ಲಿ ವೈರಸ್ ತರ ಇರುತ್ತೆ. ಸೊ ಅದು ಇನ್ನೂ ನಮ್ಮ ಬಾಡಿನಲ್ಲಿ ಅಂಟ್ಕೊಂಡಿರುತ್ತೆ, ನೀವು ಎಷ್ಟೇ ಸ್ನಾನ ಮಾಡಿ ಬಂದ್ರು ಕೂಡ ಸೊ ಅದು ಹಾಗೇನೆ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಲಾಗ್ಡ್ ಪೋರ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆಕ್ಸಿಜನ್ ಸ್ಕಿನ್ ಒಳಗಡೆ ನೀಟಾಗಿ ಸಪ್ಲೈ ಆಗೋದಿಲ್ಲ. ಸೊ ಅವಾಗ ಸ್ಕಿನ್ ಪ್ರಾಬ್ಲಮ್ಸ್ ಬರೋದಕ್ಕೆ ಇದು ಕೂಡ ಮೇನ್ ರೀಸನ್ ಆಗುತ್ತೆ. ಹೇಳ್ತಾರಲ್ವಾ, ಅತಿ ಆದ್ರೆ ಅಮೃತ ಕೂಡ ವಿಷ ಅಂತ ಹೇಳಿ. ಸೊ ಹಾಗಾಗಿ ಎಷ್ಟು ಬೇಕಷ್ಟೇ ಒಂದು ಡ್ಯೂರೇಷನ್ ಟೈಮ್ ಅಲ್ಲಿ ಸ್ವಿಮ್ ಮಾಡ್ಕೊಂಡ್ ಬನ್ನಿ, ತುಂಬಾ ಹೊತ್ತು ಇರೋಂಥದ್ದು. ಸೊ ಆ ರೀತಿನಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಕ್ಲೋರಿನ್ ಇಂದ ನಿಮ್ಮ ಫೇಸ್ ತುಂಬಾನೇ ಕ್ಲಾಗ್ಡ್ ಪೋರ್ಸ್ ಆಗ್ಬೋದು, ಓಕೆನಾ. ಸೊ ಇದೊಂದು ಮಿಸ್ಟೇಕ್ ನೀವೇನಾದ್ರು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಇದನ್ನು ಕೂಡ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಮಿಸ್ಟೇಕ್ ಬಂದು ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ, ತುಂಬಾ ಬಿಸಿನೀರಲ್ಲಿ ಸ್ನಾನ ಅಥವಾ ಫೇಸ್ ವಾಶ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳಿ. ಸೊ ಈ ರೀತಿ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಡ್ರೈ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ, ಅಂಡ್ ನ್ಯಾಚುರಲ್ ಆಗಿ ನಮ್ಮ ಫೇಸ್ ಅಲ್ಲಿ ಮಾಯಶ್ಚರೈಸೇಷನ್ ಲೆವೆಲ್ ಇರುತ್ತೆ, pH ವ್ಯಾಲ್ಯೂ ಇರುತ್ತೆ, ಓಕೆನಾ. ಸೊ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಬಿಸಿನೀರಲ್ಲಿ ನಮ್ಮ ಫೇಸ್ ವಾಶ್ ಅಥವಾ ಫೇಸ್ಗೆ ಹಾಕೊಳ್ಳುವಂಥದ್ದು, ಬಾಡಿಗೆ ಹಾಕೊಳ್ಳುವಂಥದ್ದು, ಸ್ನಾನ ಮಾಡುವಂಥದ್ದು, ಸೊ ಆ ರೀತಿನಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಅಥವಾ ತಣ್ಣೀರು ಯೂಸ್ ಮಾಡಿ, ಓಕೆನಾ. ಸೊ ಈ ರೀತಿ ಮಾಡಿದ್ರಿ ಅಂತ ಹೇಳಿದ್ರೆ ಸ್ಕಿನ್ಗೆ ಯಾವುದೇ ರೀತಿ ಡ್ಯಾಮೇಜಸ್ ಆಗೋದಿಲ್ಲ, ಸ್ಕಿನ್ ಬ್ಲ್ಯಾಕ್ ಆಗೋದಿಲ್ಲ. ಸೊ ಬ್ಲ್ಯಾಕ್ ಆಗೋದಕ್ಕೂ ಕೂಡ ಇದೊಂದು ರೀಸನ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ತುಂಬಾ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಿರ್ತೀರಾ ಸೊ ದಯವಿಟ್ಟು ಅವಾಯ್ಡ್ ಮಾಡಿ, ಓಕೆನಾ. ಸೊ ಇದು ಯಾವುದೇ ಡಾಕ್ಟರ್ಗಳು ಕೂಡ ಒಪ್ಕೊಳ್ಳೋದಿಲ್ಲ. ಈ ರೀತಿ ಮಗುಗೂ ಕೂಡ ಮಾಡ್ತಾ ಇರ್ತಾರೆ, ಅಂದ್ರೆ ಮಕ್ಕಳಿಗೂ ಕೂಡ ಮಾಡಿಸ್ತಾ ಇರ್ತಾರೆ, ಈ ರೀತಿ ತುಂಬಾ ಬಿಸಿ ಬಿಸಿ ನೀರೆಲ್ಲ ಹಾಕ್ತಿರ್ತಾರೆ. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಿಡಿ, ಚರ್ಮ ಎಲ್ಲ ಸುಟ್ಟೋಗ್ಬಿಡತ್ತೆ ಅಂತಾನೆ ಹೇಳ್ಬೋದು. ಸೊ ಅಂದ್ರೆ ತುಂಬಾ ಬಿಸಿ ಅಂತ ಅಲ್ಲ, ಒಂದು ನಾರ್ಮಲ್ ಬಿಸಿ ಇದ್ರೂ ಕೂಡ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಓಕೆನಾ. ನಿಮ್ಗೆ ಗೊತ್ತಿಲ್ದೇನೆ ಕೆಲವೊಂದು ನಮ್ಮ ಸ್ಕಿನ್ ಲೇಯರ್ ಇರುತ್ತೆ ನೋಡಿ, ಸೊ ಅದೆಲ್ಲದೂ ಕೂಡ ಡ್ಯಾಮೇಜಸ್ ಆಗ್ತಾ ಬರುತ್ತೆ. ಸೊ ಐ ವಿಶ್ ನೀವು ಈ ಒಂದು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಇದನ್ನ ಅವಾಯ್ಡ್ ಮಾಡ್ತೀರಾ ಅಂತ ಹೇಳಿ, ಓಕೆನಾ. ಸೊ ಕಂಪಲ್ಸರಿ
ಸಾರಿ ಇದನ್ನ ನೀವು ಮಿಸ್ಟೇಕ್ ಮಾಡ್ತಿದ್ರೆ ಅವಾಯ್ಡ್ ಮಾಡಿ, ಸ್ಟಾಪ್ ಮಾಡಿ. ಓಕೆನಾ. ಅಂಡ್ ನೆಕ್ಸ್ಟ್ ಮಿಸ್ಟೇಕ್ ಬಂದು ಸೋಡಿಯಂ ಜಾಸ್ತಿ ಯೂಸ್ ಮಾಡುವಂಥದ್ದು. ಸೊ ಸೋಡಿಯಂ ನಿಮಗೆಲ್ಲರೂ ಗೊತ್ತೇ ಇದೆ, ಬಾಡಿಗೆ ಬೇಕೇ ಬೇಕು. ಓಕೆನಾ. ಬಟ್ ಎಷ್ಟು ಬೇಕು ಅಷ್ಟೇ ಬೇಕಾಗಿರುತ್ತೆ. ಓಕೆನಾ. ಅದು ಬಿಟ್ಟು ತುಂಬಾ ಜಾಸ್ತಿ ಸೋಡಿಯಂ ನಾವೇನಾದ್ರು ನಮ್ಮ ಫುಡ್ ಅಲ್ಲಿ ಆಡ್ ಮಾಡ್ಕೊಂಡ್ವಿ, ಅದನ್ನ ನಾವೇನಾದ್ರು ಯೂಸ್ ಮಾಡಿದ್ವಿ, ತಿಂದ್ವಿ ಅಂತ ಹೇಳಿದ್ರೆ, ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ತೇವಾಂಶ ಏನಿರುತ್ತೆ ನಮ್ಮ ಬಾಡಿನಲ್ಲಿ ಅಥವಾ ನಮ್ಮ ಫೇಸ್ ಅಲ್ಲಿ ಏನಿರುತ್ತೆ ಅದೆಲ್ಲದೂ ಕೂಡ ಇದು ಹೀರ್ಕೊಬಿಡುತ್ತೆ. ಓಕೆನಾ. ಅಂಡ್ ನೆಕ್ಸ್ಟ್ ಬಂದು ಫೇಸ್ ಎಲ್ಲದು ಕೂಡ ಡ್ರೈ ಆಗುತ್ತೆ, ಒಂದ್ ರೀತಿ ಏಜಿಂಗ್ ಸೈನ್ಸ್ ತರ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಜಾಸ್ತಿ ಆಗಿ ಈ ಸೋಡಿಯಂ ಇರೋಂಥದ್ದು, ಈಗ ಉಪ್ಪಲ್ಲಿ ಜಾಸ್ತಿ ಇರುತ್ತೆ ಅಲ್ವಾ, ಸೊ ಅದನ್ನ ಅವಾಯ್ಡ್ ಮಾಡಿ, ತುಂಬಾ ತಿನ್ಲಿಕ್ಕೆ ಹೋಗ್ಬೇಡಿ, ಎಷ್ಟು ಬೇಕು ಅಷ್ಟು ತಿನ್ಬೇಕು. ಓಕೆನಾ. ಸೊ ಬಾಡಿಗೆ ಸೋಡಿಯಂ ಬೇಕೇ ಬೇಕು, ಹಾಗಂತ ಹೇಳಿ ಜಾಸ್ತಿ ತಿನ್ನೋದಲ್ಲ, ಹಾಗಂತ ಹೇಳಿ ಕಡಿಮೆ ತಿನ್ನೋದಲ್ಲ, ನ್ಯಾಚುರಲ್ ಆಗಿ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು. ಸೊ ಜಾಸ್ತಿ ಯಾರೆಲ್ಲ ಸೋಡಿಯಂ ಏನಾದ್ರು ಯೂಸ್ ಮಾಡ್ತಿದ್ರ ಅಂತ ಹೇಳಿದ್ರೆ ಸೊ ಪ್ಲೀಸ್ ಅವಾಯ್ಡ್ ಮಾಡಿ. ಯಾರೆಲ್ಲ ನಿಮ್ಮ ಮನೇಲೂ ಕೂಡ ಈ ರೀತಿ ಮಿಸ್ಟೇಕ್ ಮಾಡ್ತಿದ್ರ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಕಡಿಮೆ ಮಾಡಿ. ಓಕೆನಾ. ಈ ಒಂದು ಮಿಸ್ಟೇಕ್ ತುಂಬಾ ಜನ ಮಾಡ್ತಾ ಇರ್ತಾರೆ. ಸೊ ದಯವಿಟ್ಟು ಸ್ಟಾಪ್ ಮಾಡಿ, ಇಲ್ಲ ನಿಮ್ ಸ್ಕಿನ್ ಒಂದು ತುಂಬಾನೇ ಹಾಳಾಗ್ಬಿಡತ್ತೆ. ಓಕೆನಾ. ಅಂಡ್ ನೆಕ್ಸ್ಟ್ ಮಿಸ್ಟೇಕ್ ಬಂದು ಶುಗರ್ ಯೂಸ್ ಮಾಡುವಂಥದ್ದು. ಸೊ ಶುಗರ್ ತುಂಬಾ ಏನಾದ್ರು ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಮ್ಮ ಬಾಡಿನಲ್ಲಿ ಕೊಲಾಜಿನ್ ಪ್ರೊಡಕ್ಷನ್ ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಕೊಲಾಜಿನ್ ಪ್ರೊಡಕ್ಷನ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ, ನಮ್ಮ ಸ್ಕಿನ್ ಬ್ಲಾಕ್ ಆಗುವಂಥದ್ದು, ಅಂದ್ರೆ ಟ್ಯಾನ್ ಆಗೋದು, ಪಿಗ್ಮೆಂಟೇಷನ್ ಆಗುವಂಥದ್ದು, ಈ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಏನ್ ನಮ್ಮ ಸ್ಕಿನ್ ಕಲರ್ ಎಲ್ಲ ಕೂಡ ತುಂಬಾ ಡಲ್ ಆಗಿದೆ, ಅಥವಾ ನಾವು ಸ್ವಲ್ಪ ವೈಟ್ ಇದ್ವಿ, ಸ್ವಲ್ಪ ಇವಾಗ ಬ್ಲಾಕ್ ಆಗಿದೀವಿ ಅಂತ ಹೇಳ್ತಿರಲ್ವಾ. ಸೊ ಸನ್ ಎಕ್ಸ್ಪೋಸರ್ ಇಂದನೂ ಕೂಡ ಆಗುತ್ತೆ. ಅಂಡ್ ಆಲ್ಸೋ ಈ ಕೊಲಾಜಿನ್ ಪ್ರೊಡಕ್ಷನ್ ಕಡಿಮೆ ಆದ್ರೂ ಕೂಡ ಆಗುತ್ತೆ. ಸೊ ಕೊಲಾಜಿನ್ ಪ್ರೊಡಕ್ಷನ್ ಕಡಿಮೆ ಮಾಡ್ಲಿಕ್ಕೆ ಒನ್ ಆಫ್ ದಿ ರೀಸನ್ ಸಕ್ಕರೆ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರು ತುಂಬಾ ಶುಗರ್ ಯೂಸ್ ಮಾಡ್ತಿದ್ದೀರಾ ನಿಮ್ಮ ಫುಡ್ ಅಲ್ಲಿ, ಅಥವಾ ನಿಮ್ಮ ಸ್ವೀಟ್ ಗಳು ಯೂಸ್ ಮಾಡ್ತಿದ್ದೀರಾ, ಚಾಕ್ಲೇಟ್ಸ್ ತಿಂತಾ ಇರ್ತೀರಾ, ಸೊ ಈ ರೀತಿ ನೀವು ಫುಡ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಅದು ಶುಗರ್ ರಿಲೇಟೆಡ್ ಇರೋದನ್ನ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ದಯವಿಟ್ಟು ಸ್ಟಾಪ್ ಮಾಡಿ. ಸೊ ನಿಮ್ಮ ಸ್ಕಿನ್ ತುಂಬಾನೇ ಡ್ಯಾಮೇಜಸ್ ಆಗುತ್ತೆ, ಏಜಿಂಗ್ ತರ ಅನಿಸ್ತೀರಾ, ಮತ್ತೆ ಸ್ಕಿನ್ ಎಲ್ಲದು ಕೂಡ ರಿಂಕಲ್ಸ್, ಫೈಲೆನ್ಸ್ ಈ ರೀತಿನಲ್ಲಿ ಬರುತ್ತೆ. ಅಂಡ್ ಆಲ್ಸೋ ಬೇರೆ ಬಾಡಿ ಪ್ರಾಬ್ಲಮ್ಸ್ ಗಳು ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ನಾಟ್ ಓನ್ಲಿ ಫೇಸ್, ಈವನ್ ಬಾಡಿ ಪ್ರಾಬ್ಲಮ್ಸ್ ಕೂಡ ಬರುತ್ತೆ ಬಾಡಿಗೂ ಕೂಡ. ಸೊ ಹಾಗಾಗಿ ಜಾಸ್ತಿ ಶುಗರ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ. ಅಂಡ್ ನೆಕ್ಸ್ಟ್ ಮಿಸ್ಟೇಕ್ ಬಂದು ತುಂಬಾನೇ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು, ನಂಗೂ ಕೂಡ ಗೊತ್ತಿರ್ಲಿಲ್ಲ. ಸೊ ಇದೇನ್ ಮಿಸ್ಟೇಕ್ ಅಂತ ಹೇಳಿದ್ರೆ, ಈಗ ನೀವೇನಾರ ಹೊಸ ಬಟ್ಟೆ ತಗೊಂಡಿರ್ತೀರಲ್ವಾ, ಸೊ ಅದನ್ನ ಯೂಸ್ ಮಾಡಿಬಿಟ್ಟು ವಾಶ್ ಎಲ್ಲ ಮಾಡಿ, ಅಂದ್ರೆ ಬಿಸಿಲ ಚೆನ್ನಾಗಿ ಒಣಗಿಸಿ, ಸೊ ಅದನ್ನ ನಾರ್ಮಲ್ ಆಗಿ ನಾವು ಕಬೋರ್ಡ್ ಅಲ್ಲಿ ಮರ್ಚಿಡ್ಬೇಕು. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಗೆ ಮಾಡ್ತಿರ್ತಾರೆ. ಬಟ್ ಏನಾದ್ರು ನೀವೇನಾದ್ರೂ ಆ ರೀತಿ ಒಣಗಿಸಿದಂತ ಬಟ್ಟೆನ ಪ್ಲಾಸ್ಟಿಕ್ ಕವರ್ ಅಲ್ಲಿ ಏನಾದ್ರು ಅಗೇನ್ ಹಾಕಿಟ್ರಿ, ತುಂಬಾ ಇದು ಸ್ವಲ್ಪ ಕಾಸ್ಟ್ಲಿ ಇದೆ, ಸ್ವಲ್ಪ ಡ್ಯಾಮೇಜಸ್ ಆಗುತ್ತೆ ಅಂತ ಹೇಳಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಅಥವಾ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಏನಾದ್ರು ನೀವು ಅದನ್ನ ಸ್ಟೋರ್ ಮಾಡಿ ಇಟ್ರಿ ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ಅಲ್ಲಿ ಇರುವಂತಹ ಹಾರ್ಮ್ಫುಲ್ ಕೆಮಿಕಲ್ಸ್ ನ ಇದು ಅಬ್ಸರ್ವ್ ಮಾಡುತ್ತೆ. ಸೊ ಅಬ್ಸರ್ವ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಅವಾಗ ನಾವು ಮತ್ತೆ ಅಗೇನ್ ಆ ಒಂದು ಡ್ರೆಸ್ ನ ನಾವು ವೇರ್ ಮಾಡ್ಕೊಂಡಾಗ ನಮ್ಮ ಸ್ಕಿನ್ ಒಳಗಡೆ ಇದು ಅಬ್ಸರ್ವ್ ಆಗುತ್ತೆ. ಸೊ ಅವಾಗ ನಮ್ಮ ಸ್ಕಿನ್ ಡ್ಯಾಮೇಜಸ್ ಆಗೋದಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾರ್ಮ್ಫುಲ್ ಕೆಮಿಕಲ್ಸ್ ಎಲ್ಲದೂ ಕೂಡ ನಮ್ಮ ಸ್ಕಿನ್ ಒಳಗಡೆ ಹೋಗ್ಬಿಡುತ್ತೆ. ಬಟ್ ನಮಗೆ ಗೊತ್ತೇ ಇರೋದಿಲ್ಲ, ಬಿಕಾಸ್ ಅದೆಲ್ಲ ಕಾಣಿಸೋದೇ ಇಲ್ಲ ಅಲ್ಲ, ಅಷ್ಟೊಂದು ವೈರಸ್ಗಳೆಲ್ಲ ತುಂಬಾನೇ ಸೂಕ್ಷ್ಮವಾಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಏನಾದ್ರು ನೀವೇನಾದ್ರು ಅಭ್ಯಾಸ ಇಟ್ಕೊಂಡಿದ್ದೀರಾ ಅಥವಾ ಯಾರು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ದಯವಿಟ್ಟು ಇದು ಕೂಡ ಸ್ಟಾಪ್ ಮಾಡಿ. ನಾರ್ಮಲ್ ಕಬೋರ್ಡ್ ಅಲ್ಲಿ ಇಡಿ, ಅಥವಾ ನೀವು ಕಾಟನ್ ಏನಾದ್ರು ಬ್ಯಾಗ್ಗಳೆಲ್ಲ ಇರುತ್ತೆ ನೋಡಿ, ಸೊ ಆ ರೀತಿನಲ್ಲೆಲ್ಲ ನೀವು ಸ್ಟೋರ್ ಮಾಡ್ಬೋದು. ಬಟ್ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ. ಓಕೆನಾ. ಫ್ರೆಂಡ್ಸ್, ಲಾಸ್ಟ್ ಮಿಸ್ಟೇಕ್ ಬಂದು ಸ್ಮೋಕಿಂಗ್. ಸೊ ಸ್ಮೋಕಿಂಗ್ ಅಂತ ಹೇಳಿದ್ರೆ ತುಂಬಾ ಜನ ನೀವು ಸ್ಮೋಕ್ ಮಾಡ್ತಾ ಇರ್ತೀರಾ, ಸೊ ಅದರಿಂದ ಬಾಡಿಗೂ ಕೂಡ ಎಫೆಕ್ಟ್ ಆಗುತ್ತೆ, ಅಂಡ್ ಅದು ಸ್ಕಿನ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಓಕೆನಾ. ಸೊ ಇದು ಎಲ್ಲರೂ ಕೂಡ ಗೊತ್ತಿರುತ್ತೆ. ಬಟ್ ನೀವೇನಾದ್ರೂ ಸಪೋಸ್ ಈಗ ನೀವು ಸ್ಮೋಕ್ ಮಾಡ್ತಾನೆ ಇಲ್ಲ ಅಂತ ಹೇಳಿದ್ರೆ, ಸೊ ನಿಮ್ ಜೊತೆ ಅಕ್ಕಪಕ್ಕದಲ್ಲಿ ಯಾರು ಸ್ಮೋಕ್ ಮಾಡ್ತಾ ಇದ್ರೆ ನೀವು ಅವ್ರ ಪಕ್ಕದಲ್ಲಿ ಏನಾದ್ರು ಇದ್ದೀರಾ, ಸೊ ಅವ್ರ ಜೊತೆ ನೀವೇನಾದ್ರು ಚಾಟ್ ಮಾಡ್ತಿದ್ದೀರಾ, ಅಂದ್ರೆ ಅವ್ರ ಜೊತೆ ನೀವೇನಾದ್ರು ಕುತ್ಕೊಂಡಿದ್ದೀರಾ, ಅವ್ರ ಜೊತೆ ನೀವೇನಾದ್ರು ಇದ್ರಿ ಅಂತ ಹೇಳಿದ್ರೆ ಏನ್ ಫಾಗ್ ಇರುತ್ತೆ ನೋಡಿ, ಅದು ನಮ್ಮ ಸ್ಕಿನ್ ಒಳಗಡೆ ಅದು ಅಬ್ಸರ್ವ್ ಆಗುತ್ತೆ, ಅಂದ್ರೆ ತುಂಬಾ ಬೇಗನೆ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದರಲ್ಲಿ ಅಂದ್ರೆ ಈಗ ಸಿಗರೇಟ್ ಅಲ್ಲಿ ನಿಕೋಟಿನ್ ಮತ್ತೆ ಟಾರ್, ಸೊ ಎರಡು ರಾಸಾಯನಿಕಗಳು ಇರುತ್ತೆ, ಕೆಮಿಕಲ್ಸ್ ಇರುತ್ತೆ. ಓಕೆನಾ. ಸೊ ಅದು ನಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಬೇಗನೆ ಡ್ಯಾಮೇಜಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಅಂದ್ರೆ ಎಷ್ಟು ಡ್ಯಾಮೇಜಸ್ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ಸ್ಲೋಲಿ ಬಂದು ನಿಮ್ಮ ಫೇಸ್ ಎಲ್ಲದು ಕೂಡ ಒಂದ್ ರೀತಿ ಸುಕ್ಕುಗಟ್ಟೋದಾಗಿರ್ಬೋದು, ಅಥವಾ ಈ ರ್ಯಾಡಿಕಲ್ ಡ್ಯಾಮೇಜಸ್ ಆಗೋದು, ಸೊ ಆ ರೀತಿನೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು. ನೀವು ಸ್ಮೋಕ್ ಮಾಡದೇ ಇದ್ರೂ ಕೂಡ ಬೇರೆಯವ್ರ ಜೊತೆ ನೀವು ಇದ್ರಿ ಅಂತ ಹೇಳಿದ್ರೆ ಈ ರೀತಿ ನಿಮ್ಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಅಂಡ್ ಆಲ್ಸೋ ನೀವೇ ಮಾಡ್ತಿದ್ರ ಅಂತ ಹೇಳಿದ್ರು ಕೂಡ ಈ ರೀತಿ ಡ್ಯಾಮೇಜಸ್ ಆಗುತ್ತೆ. ಸೊ ದಯವಿಟ್ಟು ಈ ರೀತಿ ಏನಾದ್ರು ನಿಮ್ಗೆ ಏನಾದ್ರು ಅಭ್ಯಾಸ ಇತ್ತು ಅಂತ ಹೇಳಿದ್ರೆ ಅದನ್ನು ಸ್ಟಾಪ್ ಮಾಡಿ. ಓಕೆನಾ. ಸೊ ಇದಷ್ಟು ಬಂದು ಒಂದಷ್ಟು ರೀಸನ್ಸ್ಗಳು, ಇದ್ರ ಜೊತೆ ಸಾಕಷ್ಟು ರೀಸನ್ಸ್ಗಳು ಇರುತ್ತೆ. ಓಕೆನಾ.
ಬಟ್ ತುಂಬ ಜನರಿಗೆ ಗೊತ್ತಿಲ್ಲದೆ ಇರೋದನ್ನ ನಾನು ಪಿಕ್ ಮಾಡಿ ಹೇಳಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆಲ್ರೆಡಿ ಏನಾದ್ರು ಇಷ್ಟಷ್ಟು ರೀಸನ್ಸ್ ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಸೊ ದಯವಿಟ್ಟು ಸ್ಟಾಪ್ ಮಾಡಿ ಬೇರೆಯವರಿಗೂ ಕೂಡ ತಿಳಿಸಿ ಹೇಳಿ, ಓಕೆನಾ? ಅವ್ರು ಏನಾದ್ರು ಮಿಸ್ಟೇಕ್ ಮಾಡ್ತಾ ಇದ್ರೆ ಅಂಡ್ ಗೊತ್ತಿಲ್ಲದೆ ಇರೋರಿಗೆ ಇವತ್ತಿನ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಏನಾದ್ರು ಹೆಲ್ಪ್ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.